ಪವರ್ ಶೇರಿಂಗ್ ಫೈಟ್ ನಡುವೆ ರಾಜ್ಯ ರಾಜಕೀಯದಲ್ಲಿ ಡಾಗ್ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಸಚಿವ ಮಹದೇವಪ್ಪನವರ ಮಾರ್ಮಿಕ ಮಾತಿಗೆ ರಾಜಕೀಯ ವ್ಯಾಖ್ಯಾನ ಕೊಡಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕಟ್ಟ ಕಾಂಗ್ರೆಸ್ ವರ್ಸಸ್ ಮೂಲ ಕಾಂಗ್ರೆಸ್ ನಾಯಕತ್ವ ವಾರ್ಗೆ ನಾಯಿ ಲಿಂಕ್ ಜೋರಾಯಿತು. ಡಾಗ್ ಪಾಲಿಟಿಕ್ಸ್ ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ಡಿಕೆ ಸುರೇಶ್ ಕೌಂಟರ್. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಯಸ್, ಇದೊಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಲಹ ಕಚ್ಚಾಟಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಬ್ಬರು ಕೊಡ್ತಿರೋ ಹೇಳಿಕೆಗಳು ರಾಜಕೀಯ ವಾರ್ ಸೃಷ್ಟಿ ಮಾಡ್ತಿದೆ. ಅಧಿಕಾರ ಹಂಚಿಕೆಯಾಗಬೇಕು ಅಂತ ಆಶಯ ವ್ಯಕ್ತಪಡಿಸಿರೋರಿಗೆ ಮಹದೇವಪ್ಪ ಕೊಟ್ಟ ಹೇಳಿಕೆ ಬಂಡೆ ಟೀಮ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಬೀದಿ ನಾಯಿ ಬಾಲ ಅಂದಿದ್ದಕ್ಕೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಕಟ್ಟ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆ ನೀಡಿದ್ದಾರೆ. ಇದು ಮೂಲ ಕಾಂಗ್ರೆಸ್ಸಿಗರ ಪರ ಹಾಗೂ ವಲಸೆ ಬಂದವರ ವಿರುದ್ಧದ ಹೇಳಿಕೆ ಅಂತಲೂ ಚರ್ಚೆಗೆ ನಾಂದಿ ಹಾಡಿದೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂಥ ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ಈಗ ಬಾಲನು ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾದ್ರು ಡಿ ಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯವ್ರ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿ ಕೆ ಶಿವಕುಮಾರ್, ಮಹದೇವಪ್ಪ ಮಾತಿಗೆ ನಾನು ಉತ್ತರ ನೀಡಲ್ಲ. ನಾನು ಹಿಂದೆ ಹೇಳಿದ್ದೇನೆ, ನಾಯಕತ್ವ ವಿಚಾರದ ಬಗ್ಗೆ ನಾನು ಸಿದ್ದರಾಮಯ್ಯ ಮಾತನಾಡಿದ್ದೇವೆ. ನಾನು ಸಿಎಂ ಮತ್ತು ಹೈಕಮಾಂಡ್ ಸೇರಿ ನಾವೆಲ್ಲ ತೆಗೆದುಕೊಂಡಿರೋ ತೀರ್ಮಾನ. ಇದೇನು ಕದ್ದು ಮುಚ್ಚಿ ಇಬ್ಬರದ್ದು ಗುಟ್ಟಿನ ವ್ಯವಹಾರ ಅಲ್ಲ. ಸಿದ್ದರಾಮಯ್ಯ ಅವರೇ ಟೈಮ್ ಬಂದಾಗ ರಾಜ್ಯದ ಜನತೆಗೆ ಉತ್ತರ ಹೇಳುತ್ತಾರೆ ಎಂದಿದ್ದಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ನಾಯಿ ಪೊಲಿಟಿಕ್ಸ್ ಅನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ನಾಯಕರ ಕಾಲೆಳೆಯುತ್ತಿದ್ದಾರೆ. ಮೋದಿ ಆನೆಯಂತೆ, ಆನೆ ಬಂದ್ರೆ ನಾಯಿಗಳು ಬೋಳ್ತವೆ ಅಂತ ಹಿಂದೆ ಹೇಳಿದ್ದೆ. ಅದಕ್ಕೆ ಬಹಳ ನಾಯಕರು ಬೇಜಾರು ಮಾಡಿಕೊಂಡಿದ್ರು. ಬೇಜಾರಾಗಿದ್ದವರೆಲ್ಲರನ್ನೂ ಸೇರಿ ಈಗ ಮಹದೇವಪ್ಪ ನಾಯಿ ಎಂದಿದ್ದಾರೆ. ಯಾರನ್ನ ಅಂದಿದ್ದಾರೆ ಅಂತ ಅವರೇ ಹೇಳಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಲೇವಡಿ ಮಾಡಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಇರೋರು ಎಲ್ಲಾ ನಾಯಕರು ನಾಯಿಗಳು ಅಂತಂದಂಗೆ ಆಯ್ತಲ್ಲ. ಹಾಗಿದ್ರೆ ನಾನು ಒಂದು ಸಾರಿ ಮೋದಿಜಿ ಅವರ ಬಗ್ಗೆ ಮಾತಾಡಿದವರಿಗೆ, ಮೋದಿಜಿ ಅವರು ಆನೆ ಇದ್ದ ಹಾಗೆ ಹಳ್ಳಿ ಒಳಗಡೆ ಬಂದ್ರೆ ನಾಯಿಗಳು ಬಗಳ್ತವೆ, ಆ ರೀತಿ ಕೆಲವರು ಬಗಳಿದ್ರೆ ಏನು ಆನೆ ಅದಕ್ಕೆ ಎದುರ್ತದೆಯಾ ಅಂತ ಕೇಳಿದ್ದೆ. ಬಹಳ ಬೇಜಾರಾಗಿದ್ದವರು ಕೆಲವರು ಇವತ್ತೇನ್ ಹೇಳ್ತಾರೆ, ನಿಮ್ಮನ್ನು ಸೇರಿ ಮಹದೇವಪ್ಪ ನಾಯಿ ಎಂದಿದ್ದಾರೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ದಿನಕ್ಕೊಂದು ಆಯಾಮ ಪಡೆದುಕೊಳ್ಳುತ್ತಿದೆ. ಬಹಿರಂಗ ಹೇಳಿಕೆಗೂ ಸಾಕಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣವಾಗ್ತಿದೆ. ಹೈಕಮಾಂಡ್ ಇದಕ್ಕೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.